ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಪ್ರಿಷಾ ಪದ್ಮಣ್ಣವರ್ ಅಂತ ಹೇಳಿ. ನಾ ಇರೋದು ಬೆಳಗಾವಿಯಲ್ಲಿ. ಹಾಗೂ ನಾನು ಈ ದಿನ ಮಾಡಿರುವಂತಹದ್ದು ಭರತ ಚಕ್ರವರ್ತಿ ಹಾಗೂ ಅವರ ತಂದೆ ಆದಂತಹ ಋಷಭನಾಥರನ್ನು ಹೊತ್ತು ಮೆರೆಸುವಂತಹ ಒಂದು ದೃಶ್ಯವನ್ನು ತೋರಿಸಲಿದ್ದೇನೆ. ಈ ದೃಶ್ಯವನ್ನು ಮಾಡಿರುವ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಜೈನ ಧರ್ಮ ಉಳಿಯಲು ಈ ದಿನ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಜನರು ಧೈರ್ಯದಿಂದ ಓಡಾಡಲು ಮುಖ್ಯ ಕಾರಣ ಅಂತಂದ್ರೆ ಭರತ ಚಕ್ರವರ್ತಿಯ ಇಂದಲೇ ಭಾರತ ವರ್ಷ ಎಂಬ ಹೆಸರು ಕೂಡ ಬಂದಿದೆ. ಅದನ್ನು ನಾವು ಇತಿಹಾಸದಲ್ಲೆಲ್ಲ ಓದಬಹುದು. ಹಾಗೂ ಭರತ ಚಕ್ರವರ್ತಿಯ ತಂದೆ ಋಷಭನಾಥ ತೀರ್ಥಂಕರ್ ಇರ್ತಾರೆ. ಅವರ ಮೊದಲನೇ ತೀರ್ಥಂಕರರಾಗಿದ್ದರು. ಇದು ನನ್ನದೊಂದು ಥೀಮ್ ಐತಿ. ಇನ್ನು ನಾ ಲೇಡೀಸಿಗೆ ಏನಾದರೂ ಒಂದು ಸಂದೇಶ ಹೇಳಬೇಕಪ್ಪ ಅಂತಂದ್ರೆ, ಲೇಡೀಸ್ ಎಲ್ಲದರಲ್ಲೂ ಮುಂದೆ ಅದಾರು, ಇನ್ನೂ ಮುಂದೆ ಆಗ್ತಾನೇ ಇದ್ದಾರೆ. ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ, ನಂಗೆ ಮಗು ಇದೆ, ನಂಗೆ ಏನೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಈ ಥರ ಕಾರಣಗಳನ್ನು ಹೇಳ್ಕೊತ ಕೂತ್ರೆ ನಾವು ಯಾವಾಗೂ ಎಲ್ಲೂ ಮುಂದೆ ಹೋಗೋದಿಲ್ಲ. ನಾ ಇವತ್ತಷ್ಟೇ ಅಲ್ಲ, ಡೈಲಿನೂ ಕೂಡ ನನ್ನ ಮಗನ ಕರ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತೇನೆ, ಎಲ್ಲ ಕಡೆ ರೈಡ್ ಮಾಡ್ತೇನೆ. ಸೊ ಐ ಆಮ್ ಇಂಡಿಪೆಂಡೆಂಟ್ ಪೇರೆಂಟ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಮಹಾವೀರ ಜನ್ಮ ಕಲ್ಯಾಣಕ ಮಹೋತ್ಸವದ ಶುಭಾಶಯಗಳು. ನಾವೊಂದು 50 ಮಂದಿದು ಒಂದು ಟೀಮ್ ಐತಿ. ಅದು ಟೀಮ್ ಪ್ರಕಾರ ಎಲ್ಲ ಬೈಕ್ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ಎಲ್ಲರೂ ಒಂದು ಬೇರೆ ಬೇರೆ ಥರ ಮಾಡ್ಕೊಂಡು ಬಂದಿದ್ದೀರಿ. ನಮ್ಮ ಕಾನ್ಸೆಪ್ಟ್ ಐತಿ ಜಿ ಅವ್ರ ಜಿನೇದು. ಥ್ಯಾಂಕ್ ಯು. ನಾ ಎಲ್ಲರೂ ಲೇಡೀಸ್, ಇದು ಮೇನ್ ಅಂದ್ರೆ ಲೇಡೀಸ್ ಬೈಕ್ ರ್ಯಾಲಿನೇ ಐತಿ. ಎಲ್ಲ ಲೇಡೀಸ್ಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ಎಲ್ಲರೂ ಹೊರಗೆ ಬಿದ್ದ ಸಮಾಜದ ಕಾರ್ಯ, ಯಾವುದೂ ಸಮಾಜ ಇರಲಿ, ಸಮಾಜದ ಕಾರ್ಯಕ್ಕೆ ಹೊರಗೆ ಬಂದ ಎಲ್ಲ ಲೇಡೀಸ್ ಈ ಥರ ಒಂದು ಏನಾರೇ ದೊಡ್ಡದು ಒಂದು ಇವೆಂಟ್ ಎಲ್ಲ ಮಾಡ್ಬೇಕು ಅನ್ನೋದು ಹೇಳ್ತೇನೆ, ಆಸೆ ಇದೆ. ಇದು ನಾನು ಮಹಾವೀರ್ ಭಗವಾನ್ರವ್ರದ್ದು ಪೋಸ್ಟರ್ ಇದನ್ನು ಮಾಡಿದ್ದೀನಿ. ಅದೇ ಥರ ಎಲ್ಲರೂ ಬ್ಯಾಕ್ ಸೈಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೇ ಥರ ಮಾಡ್ಕೊಂಡ್ಬಂದಿದ್ದೀವಿ. ಬೇರೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರೂ ನಮೋಕಾರ ಮಂತ್ರ, ಒಂದು ನವಲದ ಇದನ್ನ ಚಿತ್ರ, ಅದೇ ಆ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. जितेंद्र गुंडपनवर. काय कॉन्सेप्ट असा आहे की आपलं जैन धर्माबद्दल आम्ही पण सांगितलेलं आहे आणि शेती ही जपायला पाहिजेत. आणि आपण बैलगाडीत आपण हे ठेवलेलं आहे, शास्त्र ठेवलेलं आहे. आणि आपण जे पिझ्झा आणि बर्गर ऑर्डर करतो ते पुढे आमची पिढी ते भाकरी ऑर्डर करायला नको, ते उद्देश आम्हाला सांगायचा आहे. गवत आहे आपलं, पण बैलगाडी आहे. आणि परत हे आपलं डेकोरेशन हे केलेलं आहे, झेंडा लावलेला आहे जैन धर्माचा. काय म्हटलं? आणि सगळे रिसायकल होऊ शकते. हे सगळं आपण रिसायकल करू शकतो. परत हे गवत वगैरे बैलांना आम्ही टाकू शकतो, घालू शकतो.